ನಮಸ್ತೆ ಕಲಬುರ್ಗಿ. ನಾವು ಇವತ್ತಿದ್ದೀವಿ ಶರಣಬಸವೇಶ್ವರ ಕೆರೆ ಹತ್ರ. ಇದಕ್ಕೆ ನಾವು ಅಪ್ಪನ ಕೆರೆ ಅಂತ ಕರಿತೀವಿ, ಶಾಣಬಸಪ್ಪನ ಕೆರೆ ಅಂತ ಕರಿತೀವಿ. ಆದ್ರೆ ಇದಕ್ಕೂ ಒಂದು ಭವ್ಯವಾದ ಇತಿಹಾಸ ಇದೆ. ಏನಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲಿ ಆ ಖಿಲ ಕಟ್ಟಬೇಕಾದ್ರೆ ಕಲ್ಲುಗಳು ಬೇಕಾಗಿದ್ದು ಸುಮಾರು. ಆ ಕಲ್ಲುಗಳನ್ನ ಕೆದರುವ ಕ್ವಾರಿ ಇದಾಗಿತ್ತು. ಕಾಲಾನುಕ್ರಮೇಣ ಇದು ಕಲ್ಲುಗಳನ್ನ ತೆಗೆದ ನಂತರ ಇಲ್ಲೊಂದು ತೆಗ್ಗು ಪ್ರದೇಶವಾಯಿತು. ಮಳೆ ನೀರು ನಿಂತಿತ್ತು. ಮೇಲಿಂದ ಹರಿದು ಬರುವ ಎತ್ತರ ಪ್ರದೇಶದಿಂದ ಹರಿದು ಬರುವ ನೀರು ಇಲ್ಲಿ ಜಮಾ ಆಗ್ತಾ ಬಂದು ಇದು ಒಂದು ಕೆರೆ ತರ ಪ್ರಾರಂಭ ಆಯ್ತು ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು ನಾವೇನ್ ನೋಡ್ತಾ ಇದೀವಿ, ಇದು ತುಂಬಾ ಚಿಕ್ಕ ಗಾತ್ರದಲ್ಲಿದೆ. ನಾನು ಇಲ್ಲಿಂದ ಓಡಾಡುವಾಗ ಪ್ರತಿ ಸಾರಿನೂ ಗಮನಿಸ್ತಾ ಇದ್ದೆ, ಕೆರೆ ಒಳಗಡೆ ಬಾವಿ ಯಾಕಿದೆ ಅಂತ ಹೇಳ್ಬಿಟ್ಟು. ಮೊದಲು ಕಟ್ಟಿದ್ದ ಅಥವಾ ಬಾವಿ ಮೊದಲು ಕಟ್ಟಿದ್ದ ಅಂತ ಹೇಳ್ಬಿಟ್ಟು ನನ್ನ ಅನುಮಾನ ಆಗಿತ್ತು. ಈ ಕೆರೆಗೂ ಹಾಗೂ ಆ ಕೋಟೆಗೂ ಸರಿಸುಮಾರು ಒಂದೇ ವಯಸ್ಸಾಗಿರುತ್ತೆ. ಅಂದ್ರೆ ಎರಡೂ ಒಂದೇ ಒಂದು ಕಾಲಘಟ್ಟದ್ದಾಗಿರ್ಬೋದು ಎಂಬುದು ಒಂದು ಅನುಮಾನ. ಆದ್ರೂ ಸಹ ಈ ಕೆರೆಯ ಹೊಡ್ಡುಗಳನ್ನ 200 ವರ್ಷಗಳ ಈಚೆ ಅಷ್ಟೇ ಭದ್ರಪಡಿಸಿ ಕೆರೆಯನ್ನ ಇಲ್ಲಿ ರೂಪಿಸಲಾಯಿತು ಅಂತ ನಾವು ಹೇಳ್ಬೋದು. ನಾನು ಯಾವುದೇ ಒಂದು ವಿಡಿಯೋ ಮಾಡುವಾಗ ಅದರ ಇತಿಹಾಸ ಹೇಳುವುದರ ಹಿಂದೆ ಸಾಮಾಜಿಕ ಕಳಕಳಿಯೂ ಸಹ ಹೊಂದಿರ್ತೀನಿ. ಒಂದು ಸಮಯದಲ್ಲಿ ಸಮುದ್ರ ಗಾತ್ರದ ಈ ಕೆರೆ ಇವತ್ತು ತಟ್ಟೆಯ ಗಾತ್ರದಲ್ಲಿ ಬಂದಿದೆ. ಅಟ್ಲೀಸ್ಟ್ ನಾವು ಮುಂದಿನ ನಮ್ಮ ಪೀಳಿಗೆಗೆ ಇದು ಬಟ್ಟಲು ಗಾತ್ರದಲ್ಲಾದ್ರೂ ನಾವು ಕೊಡ್ತೀವ ಅನ್ನೋದನ್ನ ನಾವು ಕಾದು ನೋಡ್ಬೇಕು.